ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಮುಚ್ಯಂತಿ ಯಂ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। ಸ್ವಸ್ತ್ಯಸ್ತು ಸತಾಂ ಹರಿ ಓಂ ಆ ಉಚ್ಯತಾಂ ಕಶ್ಯಪಃ ತ್ರಯೋದಶ दाक्षायिण्यः उवाह तत्र अदितिः दितिः धनुः काष्ठा अरिष्ठा सुरसा इला मुनिः क्रोधवशा ताम्रा सुरभिः सरमा तिमिः इति सर्वेषां नामानि उक्तानि। अपि च तिमि इत्यनया जलचराः जाताः, सरमया क्रूरमृगाः, सुरभेः सन्तानः पशवः नाम गो वृषभादयः, एवमेव ताम्रया शेनगृध्राद्याः जाताः, मुनेः कारणतः अप्सरसः जाताः, एवं क्रोधवशायाः सकाशात् सर्पाः दन्दशूकादयः विषजन्तवः जाताः, अरिष्टया गन्धर्वाः, काष्ठायां द्विषफेतराः नाम ಏಕ ಶಫ ಪ್ರಾಣಿನಃ, ಕೆಲವು ಪ್ರಾಣಿಗಳು ಒಂದು ಗೊರಸಿನವುಗಳು, ಈ ಕುದುರೆ ಇತ್ಯಾದಿಗಳೆಲ್ಲ. ತಾದೃಶಾಃ ಪ್ರಾಣಿನಃ ಜಾತಾಃ, ಧನೋಃ ಪುತ್ರಾಃ ಏಕ ಇತಃ ಪರಂ ಕರ್ತವ್ಯಮಸ್ತಿ. ದಂದಶೂಕಾದಯಃ ಸರ್ಪಾಃ ರಾಜನ್ ಕ್ರೋಧವಶಾತ್ಮಜಾಃ, ಇಳಾಯಾ ಭೂರುಹಾ ಸರ್ವೇ ಯಾತು ಧಾರಾಶ್ಚ ಸೌರಸಾಃ. ದಂದಶೂಕಾದಯ ಅಂದ್ರೆ ವಿಷಜಂತುಗಳು ಅಂತ ಅರ್ಥ. ಚೂಪಾದ ಹಲ್ಲಿನಿಂದ ಶರೀರಕ್ಕೆ ವಿಷವನ್ನ ಇಂಜೆಕ್ಟ್ ಮಾಡುವಂಥವುಗಳು ದಂದಶೂಕಾಹ. ಸರ್ಪಾಹ, ಸರ್ಪ ಅಂದ್ರೆ ನಮ್ಮ ತಲೆಯಲ್ಲಿ ಹಾವುಗಳು ಅಂತ ಮಾತ್ರ, ಆದ್ರೆ ಸಂಸ್ಕೃತದಲ್ಲಿ ಸರ್ಪ ಅನ್ನೋದು ಸರ್ಪತೀತಿ ಸರ್ಪಾಹ. ಈ ಎದೆಯಿಂದಲೇ ನೆಲಕ್ಕೆ ಒಡ್ಡಿ ಓಡಾಡುವ ಹಲ್ಲಿಯೂ ಸರ್ಪವೇ, ಎರೆಹುಳವೂ ಸರ್ಪವೇ. ಯಾವುದು ತನ್ನ ಎದೆಯಿಂದಲೇ ನೆಲವನ್ನ ಜಿಗ್ಜಾಗ್ ಕ್ರಮದಲ್ಲಿ ಎಳೆದುಕೊಂಡು ಹೋಗುತ್ತೋ ಅದನ್ನ ಸರ್ಪಗಳು ಅಂತ ಕರೀತಾರೆ. ನಾಗಗಳು ಬೇರೆ, ಸರ್ಪಗಳು ಬೇರೆ. ನಾಗ ಅಂದ್ರೆ ಫಣ ಉಳ್ಳವುಗಳು, ಕೇರೆ ಮೊದಲಾದವು ಸರ್ಪಗಳೇ. ಯಾವ್ದ್ಯಾವುದು ನೆಲವನ್ನ ಎದೆಯನ್ನ ತೇಯ್ದು ನೆಲದಲ್ಲಿ ಸಾಕ್ತಾವೋ ಅವುಗಳೆಲ್ಲ ಸರ್ಪಗಳು ಅಂತ ಹೇಳ್ತಾರೆ. ಕ್ರೋಧವಶಾತ್ಮಜಾಹ, ಈ ಸರ್ಪಗಳು, ಚೇಳುಗಳು, ವಿಷದ ಜಂತುಗಳೆಲ್ಲವೂ ಕೂಡ ಕ್ರೋಧವಶ ಅನ್ನುವ ಕಶ್ಯಪರ ಹೆಂಡತಿಯ ಸಂತಾನ. ಇಳಾಯಾಹ ಭೂರುಹಾ ಸರ್ವೇ, ಇಳ ಅನ್ನುವವಳು ಮರಗಿಡಗಳನ್ನ ಹೆತ್ತಳು. ಮರಗಿಡಗಳ ತಾಯಿ ಯಾರು ಅಂದ್ರೆ ಇಳ ಅಂತ ಅವಳ ಹೆಸರು. ಭೂರುಹಾಹ, ಭುವಿ ಭೂಮಿಯಲ್ಲಿ, ರೋಹಂತೆ ಯಾವು ಭೂಮಿಯಲ್ಲಿ ಹುಟ್ಟುತ್ತಾವೋ ಅಂದ್ರೆ ನೆಲದಿಂದ ಉದ್ಬಿಜ್ಜಗಳಾಗಿ ಹುಟ್ಟುತ್ತಾವೋ ಅವುಗಳೆಲ್ಲ ಭೂರುಹಾಹ. ಯಾತುಧಾನಾಶ್ಚ ಸೌರಸಾಹ, ಸುರಸ ಅನ್ನುವಳಿಂದ ಯಾತುಧಾನಾಹ, ಅದು ಒಂದು ತರವೇ ರಾಕ್ಷಸರ ರೀತಿಯ ಗುಂಪೆ ಆಗಿದೆ. ಆದ್ರೆ ಸುರಸೆಯ ಸಂತಾನವಾಗಿ ಪ್ರತ್ಯೇಕವಾಗಿ ಅವರು ಸಮುದ್ರದಲ್ಲಿ ವಾಸ ಮಾಡುವಂಥವರು ಅಂತ
ಇಷ್ಟು ಗೊತ್ತಾಗುತ್ತೆ. ಅರಿಷ್ಟಾಯಾಂತು ಗಂಧರ್ವಾಹ, ಅರಿಷ್ಟ ಅನ್ನುವ ಹೆಂಡತಿಯಿಂದ ಗಂಧರ್ವರು ಹುಟ್ಟುತ್ತಾರೆ. ಕಾಷ್ಠಾಯಾಮ್ ದ್ವಿಷಪೇತರಾಹ, ಕಾಷ್ಠ ಅನ್ನುವವಳಲ್ಲಿ ಎರಡು ಶಫಗಳು ಅಂತಂದ್ರೆ ಗೊರಸಿನ ಮಧ್ಯ ಸೀಳು ಬಿಟ್ರೆ ಎರಡು ಶಫ ಆಯ್ತದು. ಏಕಶಫ ಅಂತ ಅನ್ನೋದು ಕುದುರೆ, ದ್ವಿಶಫ ಅಂತ ಅನ್ನೋದು ಹಸು, ಮಹಿಷ, ಅದರ ಜಾತಿಯ ಇನ್ನುಳಿದ ಅನೇಕ ಪ್ರಾಣಿಗಳು, ಜಿಂಕೆ ಮೊದಲಾದವುಗಳು. ಆದ್ರೆ ಅದಕ್ಕಿಂತ ಭಿನ್ನವಾದವುಗಳು ಅಂದ್ರೆ ಕೇವಲ ಏಕಶಫದಿಂದ ಕೂಡಿದಂಥವುಗಳು. ಒಂದು ಗೊರಸಿನ ಪ್ರಾಣಿಗಳೆಲ್ಲವೂ ಕೂಡ ಕಾಷ್ಠೆಯಿಂದ ಹುಟ್ಟಿದರು. ಸುತಾಹ ಧನೋಹ ಏಕಷಷ್ಟಿ, ಏಕಷಷ್ಟಿ ಸುತಾಹ ಧನೋಹ ಸುತಾಹ, 61 ಜನ ದಾನವರು ಹುಟ್ಟುತ್ತಾರೆ. ನಮ್ಗೆ ಈ ದಾನವರು, ದೈತ್ಯರು, ರಾಕ್ಷಸರು, ಯಾತುಧಾನರು ಇದೆಲ್ಲ ಸಮಾನಾರ್ಥಕವಾದ ಪದಗಳಾಗಿ ನಾವು ಬಳಸ್ತೇವೆ. ಆದ್ರೆ ಗುಣದಿಂದ ಕೆಲವೊಮ್ಮೆ ದುಷ್ಟರು ಅನ್ನೋದಕ್ಕೋಸ್ಕರ ಹಾಗೆ ನಾವು ಪ್ರಯೋಗ ಮಾಡುವುದು ಬಿಟ್ರೆ, ವಸ್ತುತಃ ರಕ್ಷೋಗಣಗಳಲ್ಲಿ ಸೇರಿದವರು ರಾಕ್ಷಸರು. ಯಾರನ್ನ ನೋಡಿದ್ರೆ ರಕ್ಷಿಸಿಕೊಳ್ಬೇಕು ಅಂತ ಭಯ ಆಗುತ್ತೋ ಅವರು ರಾಕ್ಷಸರು. ಮನುಷ್ಯರು ಕೂಡ ತಮ್ಮ ಸ್ವಭಾವದಿಂದ ಯಾರಾದ್ರೂ ಬಂದ್ರೆ ಅವರಿಂದ ನಾವು ಹೇಗಾದ್ರೂ ಪಾರಾಗ್ಬೇಕು ಅಂತ ನಮಗೆ ಅನ್ಸಿದ್ರೆ ಅವರು ರಾಕ್ಷಸರೇ. ಅಂದ್ರೆ ತಲೆ ತಿಂತಾರೆ ಅನ್ನೋ ದೃಷ್ಟಿಯಿಂದಲ್ಲ, ಕೊಲ್ತಾರೆ, ಅನ್ಯಾಯ ಮಾಡುತ್ತಾರೆ, ಹಾನಿ ಮಾಡುತ್ತಾರೆ, ಅಥವಾ ನಮ್ಮ ಸ್ವತ್ತನ್ನ ಅಪಹರಿಸ್ತಾರೆ ಅನ್ನುವ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಕಂಡಾಗ ನಮಗೆ ರಕ್ಷಿಸಿಕೊಳ್ಳುವ ಭಯ ಹುಟ್ಟಿದ್ರೆ ಅವರನ್ನ ರಾಕ್ಷಸರು ಅಂತ ಕರೀತಾರೆ. ಜಕ್ಷ ಜಕ್ಷ ಅಂತ ಸಿಕ್ಕಿದವ್ರನ್ನ ತಿಂದ್ಬಿಡೋಣ ತಿಂದ್ಬಿಡೋಣ ಅಂತ ಹೇಳ್ತಾ ಇದ್ರೆ ಅವರೆಲ್ಲ ಯಕ್ಷರು. ಯಕ್ಷರು ಅಂದ್ರೆ ಸಿಕ್ಕಿದ ತಕ್ಷಣ ತಿನ್ನೋ ಸ್ವಭಾವದವರು. ಯಾರು ಸಿಕ್ಕಿದ್ರು ಸರಿ ಗುಳಂ ಅಂತ ನುಂಗ್ಬಿಡ್ತಾರೆ. ಬಡ್ದು ತಿನ್ನೋದು ಅಂತ ಹೇಳ್ತಾರಲ್ಲ, ನೆಲಕ್ಕೊಂದ್ಸರ್ತಿ ಹೀಗೆ ಬಡಿಯುದು, ಅದು ಸತ್ತೋಗುತ್ತೆ, ತೆಗ್ದು ಬ್ಯಾಗ್ ಹಾಕೊಂಡು ತಿನ್ಕೊಂಡು ಹೋಗ್ಬಿಡುದು. ಇದು ರಾಕ್ಷಸ ಯಕ್ಷರ ಕೆಲವು ಗಣಗಳಲ್ಲಿರುವವರ ಸ್ವಭಾವ. ಎಲ್ಲ ಯಕ್ಷರು ಕೆಟ್ಟವರಲ್ಲ, ಯಾಕೆಂದ್ರೆ ಯಕ್ಷರ ಅಧಿಪತಿಯಾಗಿ ಧನೇಶ್ವರನೇ ಇದ್ದಾನೆ. ಅದರಲ್ಲಿ ಒಂದಿಷ್ಟು ಗಣಗಳು ಸ್ವಲ್ಪ ಆ ಬುದ್ಧಿ ಕೆಟ್ಟು ಶರೀರ ಮಾತ್ರ ದೊಡ್ಡದಾದವುಗಳು ಬಹಳ ಜನ ಇದ್ದಾವೆ. ಆಗ ಅವುಗಳಿಗೆ ಬುದ್ಧಿಯ ಕೆಲಸ ಮಾಡಲು ಅದರಿಗೆ ಸಿಕ್ಕಿದೆಲ್ಲ ತಿನ್ನದೇ ದೊಡ್ಡ ಕಾರ್ಯಕ್ರಮ ಅವ್ರ ಜೀವನದಲ್ಲಿ. ಅಂತವರು ರಾಕ್ಷಸರು, ಯಕ್ಷರು ಅಂತ ಕಾಣಿಸಿಕೊಳ್ತಾರೆ. ಇಲ್ಲಿ ಧನುವಿನ ಮಕ್ಕಳು ದಾನವರು 61 ಜನ. ತೇಷಾಂ ಪ್ರಾಧಾನಿಕಾಂ ಶೃಣು. ಅವ್ರ ಬಗ್ಗೆನೂ ನಿಮ್ಗೊಂಚೂರು ಅಡ್ರೆಸ್ ಕೊಡ್ತೇನೆ. ಅದ್ರಲ್ಲಿ ಯಾರ್ಯಾರು ಪ್ರಧಾನರು ಅವ್ರ ಬಗ್ಗೆ ಹೇಳ್ತೇನೆ. ತುಂಬಾ ವಿವರವನ್ನು ನಾನು ಕೊಡ್ಲಿಕ್ಕೆ ಹೋಗಲ್ಲ, ಟೆನ್ಷನ್ ಮಾಡ್ಕೋಬೇಡ ಅಂತ. ಪ್ರಾಧಾನಿಕಾನ್ ಶೃಣು, ಪ್ರಧಾನ ಕೆಲವು ವ್ಯಕ್ತಿಗಳನ್ನ ಮಾತ್ರ ಹೇಳ್ತೇನೆ ಅಂತ ಅವನೇ ಹೇಳ್ತಿದ್ದಾನೆ. ನಾನು ಹೇಳಿದ್ದಲ್ಲ. ದ್ವಿಮೂರ್ಧಾ ಶಂಬರೋರಿಷ್ಟೋ ಹಯಗ್ರೀವೋ ವಿಭಾವಸು, ಅಯೋಮುಖ ಶಂಕುಶಿರಾ ಸ್ವರ್ಭಾನು ಕಪಿಲೋರುಣ, ಪುಲೋಮಾ ವೃಷಪರ್ವಾಚ ಏಕಚಕ್ರೋನುತಾಪನ, ಧೂಮ್ರಕೇಶೋ ವಿರೂಪಾಕ್ಷೋ ವಿಪ್ರಚಿತ್ತಿಶ್ಚ ದುರ್ಜಯ, ಸ್ವರ್ಭಾನೋ ಸುಪ್ರಭಾಂ ಕನ್ಯಾಮುವಾಹನಮುಚಿಃ ಕಿಲ, ವೃಷಪರ್ವಣಸ್ತು ಶರ್ಮಿಷ್ಠಾಂ ಯಯಾತಿರ್ನಾಹುಶೋ ಬಲಿ. ದ್ವಿಮೂರ್ಧ, ಎರಡು ತಲೆಯವ ಅಂತ ಆ ಶಬ್ದದ ಅರ್ಥ. ಎರಡು ತಲೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಹೆಸರು ಅವನದು ದ್ವಿಮೂರ್ಧ. ಶಂಬರ, ಅರಿಷ್ಟ, ಹಯಗ್ರೀವ. ನೋಡಿ, ಹಯಗ್ರೀವ ಅಂತ ನಾವು ಒಂದು ರೂಪವನ್ನ ಜ್ಞಾನದ ಸಂಕೇತವಾಗಿ ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಅದೇ ಹೆಸರನ್ನು ಒಬ್ಬ ರಾಕ್ಷಸನು ಇದ್ದಾನೆ. ಅದರಿಂದಾಗಿ ನಾವು ದೇವತೆಗಳನ್ನ ಆರಾಧನೆ ಮಾಡುವಾಗ ಇದು ಒಂದು ಎಚ್ಚರದಲ್ಲಿರ್ಬೇಕು. ಬರೀ ದೇವತೆಗಳನ್ನ ಆರಾಧನೆ ಮಾಡ್ತೇವೆ ಅಂತಂದ್ರೆ ಅದೇ ಹೆಸರನ್ನ ರಾಕ್ಷಸರು ಅದರ ಸಂಪತ್ತನ್ನು ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ಸರಿಯಾದ ಅಡ್ರೆಸ್, ಪಿನ್ ಕೋಡ್ ಹಾಕಿದ್ರೆ ಮಾತ್ರ ಮನೆಗೆ ಹೇಗೆ ಮುಟ್ಟುತ್ತೋ, ಇಲ್ಲಾಂದ್ರೆ ಪೇಪರ್ ಪತ್ರ ವಾಪಸ್ ಬರುತ್ತೋ, ಹಾಗೇನೆ ಆ ದೇವತೆಗಳಿಗೆ ಸಂಬಂಧಪಟ್ಟ ನಿಯಾಮಕ ಶಕ್ತಿಯನ್ನು ಕೂಡ ನಾವು ಉಲ್ಲೇಖ ಮಾಡಿ ಆ ಆಹುತಿಗಳನ್ನ ಕೊಟ್ರೆ ಮಾತ್ರ ದೇವತೆಗಳಿಗೆ ನೇರವಾಗಿ ಅದು ಮುಟ್ಟತ್ತೆ. ಯಾಕೆಂದ್ರೆ ಅದೇ ಹೆಸರನ್ನ, ಇಂದ್ರನ ಹೆಸರಿನಲ್ಲೂ ರಾಕ್ಷಸ ಇದ್ದಾನೆ, ವರುಣನ ಹೆಸರಲ್ಲೂ ರಾಕ್ಷಸ ಇದ್ದಾನೆ. ಸ್ವರ್ಭಾನು ಅಂದ್ರೆ ಈಗ ಸೂರ್ಯನ ಹೆಸರಲ್ಲೂ ರಾಕ್ಷಸ ಇದ್ದಾನೆ. ಅರುಣ ಅಂತ ಬಂತು, ವರುಣ ಅಂತ ಬರುತ್ತೆ ಮುಂದೊಂದ್ ಕಡೆ. ಎಲ್ಲಾ ತರದ ಹೆಸರಿನ ರಾಕ್ಷಸರು ಇದ್ದಾರೆ. ಯಾಕಂದ್ರೆ ಅವ್ರು ಹೈಜಾಕ್ ಮಾಡುದು ತುಂಬಾ. ಈ ನಕಲಿ ಕಂಪನಿಗಳೇ ಜಾಸ್ತಿ. ಅಸಲಿ ಕಂಪನಿ ಒಂದಿರುತ್ತೆ, ನೋಕಿಯಾ ಅಂತ. ಅದು ನ್ಯೋಕಿಯಾ, ನ್ಯೋಕು, ನೋಕಿ, ನಾಕಿ, ನೂಕಿ ಅಂತ ಎಲ್ಲಾ ತರದ ಹೆಸರಿಂದನೂ ನಮ್ಮನ್ನ ಬೇಸ್ತು ಬೀಳಿಸುವಂತ ಪ್ರಯತ್ನಗಳು ನಡೀತಾ ಇರ್ತವೆ. ಹಾಗಾಗಿ ಅಡಿಡಾಸ್ ಅಂತಿದ್ರೆ ಅದು ಆದಿದಾಸ್ ಅಂತ ಹಾಕೊಳ್ಳುತ್ತೆ ಇನ್ನೊಂದು ಕಂಪನಿ. ನಾವ್ ಅನ್ಕೋತೀವಿ ಅದು ಅಡಿಡಾಸ್ ಅಂತ.
ಹಾಗೆ ರಾಕ್ಷಸರು ಹಯಗ್ರೀವ ಅನ್ನೋ ಹೆಸರಿನಿಂದ ಭಗವಂತನ ಹೆಸರಿನಲ್ಲೇ ಇದ್ದು ಅನ್ಯಾಯ ಮಾಡುವ ಆ, ಮತ್ಸ್ಯ ರೂಪದ ಅವತಾರದ ಕಾಲದಲ್ಲಿ ಚತುರ್ಮುಖನ ಕೈಯಿಂದ ವೇದವನ್ನು ಅಪಹಾರ ಮಾಡಿದ ರಾಕ್ಷಸನ ಹೆಸರು ಹಯಗ್ರೀವ ಅಂತ. ಆ ಹಯಗ್ರೀವ ರಾಕ್ಷಸ ಮತ್ಸ್ಯನಿಂದ ಪ್ರಾಣವನ್ನ ತೆತ್ತ ಅನ್ನುವ ಕಥೆಯನ್ನ ಕೇಳಿ ಬಿಟ್ಟಿದ್ದೇವೆ. ವಿಭಾವಸುಹು ಇನ್ನೊಬ್ಬ ರಾಕ್ಷಸ ಅಯೋಮುಖ. ಅವನು ಮೋರೆಲ್ಲ ಕಬ್ಬಣ, ಅವನ ಮೂತಿಗೆ ಬಡದ್ರೆ ಕೈಯೇ ಒಡೆದೋಗುತ್ತೆ. ಅವನ ಹೆಸರೇ ಹಾಗೆ, ಅಯೋಮುಖ. ಅಯ್ಯೋ. ಶಂಕುಶಿರಾಹ, ಭಾನು, ಕಪಿಲಃ, ಅರುಣಃ, ಪುಲೋಮ, ವೃಷಪರ್ವ, ಏಕಚಕ್ರ, ಅನುತಾಪ, ಧೂಮ್ರಕೇಶ. ಹೇ ಧೂಮ್ರಕೇಶ, ಹೇ ಧೂಮ್ರಲೋಚನ ವಧೇ ಅಂತ ಧೂಮ್ರಲೋಚನ ಒಂದು ಹೆಸರು ಆ ಸಪ್ತಶತಿಯಲ್ಲೂ ಕೂಡ ಬರುತ್ತೆ. ವಿರೂಪಾಕ್ಷ, ವಿಪ್ರಚಿತ್ತಿ, ದುರ್ಜಯ. ಹೀಗೆ ತುಂಬಾ ಮುಖ್ಯವಾದ ಕೆಲವು ವ್ಯಕ್ತಿಗಳನ್ನು ಹೇಳಿದ್ರು. ಹೀಗೆ 18 ಜನರ ಪ್ರಧಾನ ಹೆಸರನ್ನ ಉಲ್ಲೇಖ ಮಾಡಿದ್ದೇನೆ. ಈ ಸ್ವರ್ಭಾನು ಇದ್ದಾನಲ್ಲ, ಅವನು ಸುಪ್ರಭಾ ಅನ್ನುವ ಹೆಣ್ಮಗಳನ್ನ ವಿವಾಹವಾಗಿ ನಮುಚಿ ಅನ್ನುವ ಮಗನನ್ನ ಪಡೆದ. ಸ್ವರ್ಭಾನೋ ಸುಪ್ರಭಾಂ ಕನ್ಯಾಂ ಉವಾಹ ನಮುಚಿ ಕಿಲಾ. ವೃಷಪರ್ವಣಸ್ತು ಶರ್ಮಿಷ್ಠಾಂ ಯಯಾತಿರ್ನಾಹುಚೋ ಬಲಿ. ನಮುಚಿಯು ಸ್ವರ್ಭಾನುವಿನ ಮಗಳಾದ ಸುಪ್ರಭೆಯನ್ನ, ನಾನು ಚೂರು ಹೇಳುವಾಗ ಆಚೀಚೆ ಹೇಳಿದೆ, ಸ್ವರ್ಭಾನು ಅನ್ನುವಳ ಮಗಳಾದ ಸುಪ್ರಭೆಯನ್ನ ನಮುಚಿ ವಿವಾಹವಾದ. ಈ ವೃಷಪರ್ವನ ಮಗಳು ಯಯಾತಿ ಅಂತ, ಸಾರಿ, ಶರ್ಮಿಷ್ಠ ಅಂತ. ಯಯಾತಿ ಮದುವೆ ಆದದ್ದು. ಶರ್ಮಿಷ್ಠ ಅಂತ ನಹುಷ ಪುತ್ರನಾದಂತಹ ಯಯಾತಿ ಆಕೆಯನ್ನ ವಿವಾಹವಾದ. ವಸ್ತುತಃ ಅವನು ನೇರ ಮದುವೆ ಆದದ್ದಲ್ಲ, ದೇವಯಾನಿಯನ್ನು ಮದುವೆ ಆದ. ದೇವಯಾನಿ ಏನ್ ಮಾಡಿದ್ಲು ಅಂದ್ರೆ, ಶರ್ಮಿಷ್ಠೆ ಮಿತ್ರಳಾದವಳು ದಾಸಿಯನ್ನ ಕರ್ಕೊಂಡು ಹೋದ್ರು. ಆ ದಾಸಿ ಯಜಮಾನನಿಗೆ ಹೆಂಡತಿಯೇ ಅನ್ನುವ ಸ್ಥಾನದಲ್ಲಿ ಬರ್ತಾಳೆ ಅನ್ನುವುದನ್ನ ಧರ್ಮಶಾಸ್ತ್ರದ ಪ್ರಕಾರ ಯಯಾತಿ ಯೋಚಿಸಿ ಆಕೆಯನ್ನು ಕೂಡ ವರಿಸಿದ್ದ. ಅದು ಅವಳಿಗೆ ಇಷ್ಟ ಆಗ್ಲಿಲ್ಲ ಅನ್ನೋದು ಕತೆ ಬೇರೆ. ಆದ್ರೆ ಶರ್ಮಿಷ್ಠೆ ನ್ಯಾಯಯುತವಾಗಿ ಆ ಲೋಕದ ಮುಂದುಗಡೆ ವಿವಾಹ ಆಗ್ಲಿಲ್ಲ. ವಿವಾಹ ಆದದ್ದು ದೇವಯಾನಿಯನ್ನ. ಆದ್ರೆ ದೇವಯಾನಿಯ ದಾಸಿಯಾಗಿ ಯಯಾತಿಯ ಮನೆ ಸೇರಿದ್ದಾದ್ರಿಂದ ಅವಳು ಕೂಡ ಯಯಾತಿಗೆ ಮಡದಿಯೇ ಆಗ್ತಾಳೆ. ಅಂದ್ರೆ ಅದರ ಶಾಸ್ತ್ರೀಯವಾಗಿ ಅವಳು ಆ ನ್ಯಾಯವನ್ನ ಹೇಳಿಯೇ ಮಕ್ಕಳನ್ನ ಪಡೀತಾಳೆ. ವೈಶ್ವಾನರ ಸುತಾಯಾಶ್ಚ ಚತಸ್ತ್ರಶ್ಚಾರು ದರ್ಶನಾಹ ಉಪದಾನವೀ ಹಯಶಿರಾ ಪುಲೋಮಾ ಕಾಲಕಾ ತಥಾ. ಧನುವಿನ ಮಗ ವೈಶ್ವಾನರ. ನಾವು ಅಹಂ ವೈಶ್ವಾನರೋ ಭೂತ್ವ ಅಂತ ಅಲ್ಲಿ ಭಗವಂತನ ರೂಪವನ್ನು ಹೇಳುತ್ತೇವೆ. ಇಲ್ಲೊಬ್ಬ ಮೂರ್ಖ ವೈಶ್ವಾನರ ಅನ್ನೋ ಹೆಸರಿನಿಂದ ಅದೇ ಹೆಸರು ಕಾಪಿ ಹೊಡೆದು, ನಿಮ್ಗೆ ಹಿಂದೆ ಒಂದು ನಾನು ಹೇಳಿದ್ದೆ ಅಂತ ಅನ್ಸುತ್ತೆ, ಮರ್ತು ಹೋಗಿದೆ. ಇದ್ರಲ್ಲೊಬ್ಬ ಕಪಿಲ ಅರುಣ ಅಂತ ಬಂತು. ಕಪಿಲ ಅನ್ನೋ ಹೆಸರು ಬಂತು, ಒಬ್ಬ ರಾಕ್ಷಸನ ಹೆಸರು. ಕಪಿಲ ರೂಪಿ ಪರಮಾತ್ಮನ ಅವತಾರ ಆದಾಗ ಸಾಂಖ್ಯಶಾಸ್ತ್ರವನ್ನ ಬೋಧಿಸುವಾಗ ಈ ಕಪಿಲನು ಕೂಡ ಅದೇ ರೀತಿ ತಪಗೈತು. ತಾನೂ ಕಪಿಲನಾಗಿ ತಪಸ್ವಿ ಎನಿಸಿ ಅದೇ ರೀತಿ ಆಸುರಿ ಎನ್ನುವ ಶಿಷ್ಯ ಇದ್ನೋ ಹಾಗೆ ಇವನು ಕೂಡ ಒಂದು ಆಸುರಿ ಎನ್ನುವ ಶಿಷ್ಯನನ್ನ ಬಾಡಿಗೆಗೆ ತಗೊಂಡು ಅವನಿಗೆ ತಾನು ಕಲಿತಂತಹ, ತಾನು ಕಂಡಂತಹ ಅಥವಾ ಕಂಡಿದ್ದೇನೆ ಅಂತ ಹೇಳಿಕೊಂಡಂತಹ ನಿರೀಶ್ವರ ಸಾಂಖ್ಯವನ್ನ ಲೋಕದಲ್ಲಿ ಪ್ರಸಿದ್ಧಿಗೊಳ್ಳುವುದಕ್ಕೋಸ್ಕರ ಬೋಧಿಸಿದ ಅನ್ನುವ ಅಂಶವನ್ನ ನಾನು ಹಿಂದೆ ಹೇಳಿದ್ದೆ. ಅದು ಕಪಿಲ ಅಂತ ಅನ್ನೋ ಹೆಸರು ಇಲ್ಲಿ ರಾಕ್ಷಸನ ಗುಂಪಲ್ಲಿ. ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಆ ಕಥೆಗಳನ್ನ ಕೇಳುವಾಗ ಇದು ಹೇಗ್ ಸಾಧ್ಯ, ಕಪಿಲ ಅಂತಾನೇ ಹೇಗೆ ರಾಕ್ಷಸ ಬರ್ಲಿಕ್ಕೆ ಸಾಧ್ಯ ಅಂತ ಒಂದು ಡೌಟ್ ತಲೆಯಲ್ಲಿ ಬರುತ್ತೆ. ಈ ಹೆಸರು ಬಂದಾಗ ಅಲ್ಲಿ ಬಂದ ಡೌಟ್ ಕ್ಲಿಯರ್ ಆಗುತ್ತೆ. ಇಲ್ಲ ಈಗ್ಲೂ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ನಾವು ಅಲ್ಲೂ ಕೇಳಿಲ್ಲ ಇಲ್ಲೂ ಕೇಳಲ್ಲ ಅಂತ ಅರ್ಥ. ಹಾ, ವೈಶ್ವಾನರ ಅನ್ನುವನಿಗೆ ಅಂದ್ರೆ ಅವನು ಧನುವಿನ ಮಗ. ಉಪದಾನವಿಂದ 4 ಜನ ಹೆಣ್ಮಕ್ಳನ್ನ ಅವನು ಪಡೀತಾನೆ, ಮಕ್ಕಳಾಗಿ ಪಡೀತಾನೆ. ಉಪದಾನವಿ, ಹಯಶಿರಾ, ಉಲೋಮಾ, ಕಾಲಕ ತಥಾ. ಕಾಲಕ ಅಂತ ಕೊನೆಯವಳು. ಇವರೇ ಮುಂದೆ ಒಂದು ದೊಡ್ಡ ಪರಂಪರೆಗೆ ಕಾರಣರಾಗೋರೆಲ್ಲ. ಉಪದಾನವಿ ಹಿರಣ್ಯಾಕ್ಷ, ಅವಳ ಹೆಸರು ವೃಷದ್ಭಾನು ಅಂತ.
ಇನ್ನೊಂದು ಹೆಸರು ಕೂಡ ಇಲ್ಲಿ ಹೇಳಿದ್ದಾರೆ. ಉಪದಾನವೀಂ ಹಿರಣ್ಯಾಕ್ಷ ಕ್ರತುರ್ ಹಯಶಿರಾಂ ನೃಪಃ. ಹಯಶಿರಾ ಅನ್ನೋಳನ್ನ ಕ್ರತು ವಿವಾಹವಾಗ್ತಾನೆ. ಕ್ರತು ಅಂತ ಒಬ್ಬ ಋಷಿಯು ಇದ್ದಾನೆ. ಇಲ್ಲಿ ರಾಕ್ಷಸನು ಬಂದ. ಆ ಪುಲೋಮಾಂ ಕಾಲಕಾಂ ಚದ್ವೇ ವೈಶ್ವಾನರ ಸುತೇ ನೃಪ. ಈ ಪುಲೋಮ ಮತ್ತು ಕಾಲಕ ಅನ್ನುವ ಇಬ್ಬರು ಹೆಣ್ಣು ಮಕ್ಕಳನ್ನ, ವೈಶ್ವಾನರನ ಮಕ್ಕಳನ್ನ ಬ್ರಹ್ಮನ ಆದೇಶದಂತೆ ಆ ಭಗವಾನ್ ಕಶ್ಯಪೋ ಬ್ರಹ್ಮಚೋದಿತ ಉಪಯೇಮೆ. ಚತುರ್ಮುಖನಿಂದ ಆದಿಷ್ಟನಾಗಿ ಕಶ್ಯಪನೇ ವಿವಾಹವಾಗ್ತಾನೆ. ಮತ್ತೆ ಅಂದ್ರೆ ಅದು ಕ್ರತುವಿಗೆ ಸಂಬಂಧಪಟ್ಟ ಇನ್ನೊಂದು ಮನೆಯ ಮಕ್ಕಳಾದ್ರಿಂದಾಗಿ ಬ್ರಹ್ಮಚೋದಿತ ಕಾಶ್ಯಪ ಉವಾಹ. ಪುಲೋಮಾಃ ಕಾಲಕೇಯಾಶ್ಚ ದಾನವ ಯುದ್ಧಶಾಲಿನಃ. ಇವರೇ ಮುಂದೆ ಪೌಲೋಮರು, ಕಾಲಕೇಯರು ಅಂತ ಒಂದು ದೊಡ್ಡ ರಾಕ್ಷಸರ ಗುಂಪಿದೆ, ಲೆಕ್ಕ ಇಲ್ಲದಷ್ಟು. ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗುದಿಲ್ಲ ನಿಮ್ಗೆ. ಅಕಸ್ಮಾತ್ ಈ ಮೋರಿ ಓಪನ್ ಆದ್ರೆ ಅದರಲ್ಲಿ ಕೋಟಿಗಟ್ಲೆ ಜಿರಳೆಗಳು ಒಟ್ಟಿಗೆ ಹೊರಗೆ ಬರ್ತವೆ. ಒಂದೆರಡು ಅಲ್ಲ, ಕೋಟಿಗಟ್ಲೆ. ನೀವು ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನೀವು ಕೂತಿರುವ ಕೋಣೆ ತುಂಬಿದ್ರು ಅದರ ಜಾಗ ಖಾಲಿ ಆಗುದಿಲ್ಲ. ಹ್ಮ್ ನೀನೇನ್ ಹೀಗೆ ಕಾಲಕೇಯರು ಮತ್ತು ಪೌಲೋಮರು ಅನ್ನುವ ದಾನವ ಪರಂಪರೆ ಯುದ್ಧಶಾಲಿನಃ. ಅವರು ಅಗಾಧವಾದ ತಾಕತ್ತಿನಿಂದ ಕೂಡಿದವರು, ಅನೇಕ ವರಬಲಗಳಿಂದ ಮತ್ತರಾದವರು. ತಯೋ ಷಷ್ಟಿ ಸಹಸ್ರಾಣಿ ಯಜ್ಞಘ್ನಾಂಸ್ತೆ ಪಿತುಃ ಪಿತಾ ಜಘಾನ ಸ್ವರ್ಗತೋ ರಾಜನ್ ಏಕ ಇಂದ್ರ ಪ್ರಿಯಂಕರ. ರಾಜನ್, ನಿನ್ನ ತಾತ ಅರ್ಜುನ ಸ್ವರ್ಗಕ್ಕೆ ಹೋಗಿದ್ದಾಗ ಅಲ್ಲಿ ಇಂದ್ರ ಸ್ವರ್ಗದ ಒಡೆಯ, ಅವನಿಗೆ ಖುಷಿ ಪಡಿಸ್ಬೇಕು ಅಂತ ಈ 60,000 ಮಂದಿ ಪೌಲೋಮರನ್ನು ಮತ್ತು ಕಾಲಕೇಯರನ್ನು ಒಬ್ಬ 1/10 ಅದು ಅರ್ಜುನ ಕೊಂದದ್ದು. ಅವನ ಎದುರುಗಡೆ ಬಂದವರನ್ನೆಲ್ಲ ಸಂಹಾರ ಮಾಡಿದ, ಉಳಿದವರೆಲ್ಲ ಓಡೋದ್ರು. ಅವರೆಷ್ಟು ಅಂದ್ರೆ 60,000 ಜನ. 60,000 ಮಂದಿ ಪೌಲೋಮರು ಮತ್ತು ಕಾಲಕೇಯರು ಅರ್ಜುನನ ಕೈಯಲ್ಲಿ ಒಬ್ಬನೇ ನಿಂತಾಗ ಅವರನ್ನ ಕೊಂದು ನಾಶ ಮಾಡ್ತಾನೆ. ವಿಪ್ರಚಿತ್ತಿ ಸಿಂಹಿಕಾಯಾಂ ಶತಂ ಚೈಕಮಜೀಜನತ್ ರಾಹುಜ್ಯೇಷ್ಠಂ ಕ್ರತುಶತಂ ಕೇತುಶತಂ ಗ್ರಹತ್ವಂ ಯ ಉಪಾಗತಃ. ಈ ವಿಪ್ರಚಿತ್ತಿ ಹಿಂದೆ ಎಲ್ಲೋ ಬಂದು ಹೋದ. ನಿಮ್ಗೆ 18ರಲ್ಲಿ ಒಬ್ಬ 18 ಅಲ್ಲ, ಏನಾಯ್ತದು, ಹೌದು 18ರಲ್ಲಿ ಒಬ್ಬ ವಿಪ್ರಚಿತ್ತಿ ಅನ್ನೋನು, ಅವನು ಸಿಂಹಿಕೆಯನ್ನ ವಿವಾಹವಾಗಿ ಅವಳ ಗರ್ಭದಲ್ಲಿ 101 ಮಕ್ಕಳನ್ನ ಪಡೆದ. ಅದರಲ್ಲಿ ರಾಹು ದೊಡ್ಡವನು. ಕೇತು ಇನ್ನು ಉಳಿದ 100 ಜನ ಅವರು ಬೇರೆನೆ ಇದ್ರು, ಆ ನಂತರದವರು. ನಮ್ಗೊಂದು ಕತೆ ಏನೋ ಇದೆ, ಅದರಲ್ಲಿ ತಲೆ ಹೋಗಿ ಶರೀರ ಬೇರೆ ಆಗಿ ಅದು ಕೇತು ಆಯ್ತು, ತಲೆ ಹೋಗಿ ರಾಹು ಆಯ್ತು ಅಂತ. ಅದಲ್ವೇ ಅಲ್ಲ ಕಥೆ. ರಾಹುನ್ ತಲೆ ಹೋಯ್ತು, ಶರೀರ ಸಮುದ್ರದಲ್ಲಿ ಬಿದ್ದೋಯ್ತು. ರಾಹುವಿನ ತಲೆ ಮಾತ್ರ ಅದು ಅಮೃತಪಾನ ಮಾಡಿತ್ತು. ಆದ್ರಿಂದ ಆ ಅಮೃತತ್ವ ಬಂತು ಅನ್ನುವ ಕಾರಣಕ್ಕಾಗಿ, ಅದಕ್ಕೆ ಮೃತ್ಯು ಇಲ್ಲ ಅನ್ನುವ ಕಾರಣ, ಅಮೃತ ಪಡೆದಂತಹ ವಿಶಿಷ್ಟವಾದ ತಲೆಯ ಫಲ ಲೋಕಕ್ಕೆ ಸಿಗಬೇಕು ಅನ್ನೋದಕ್ಕೋಸ್ಕರ ದೇವತೆಗಳೇ ಅದರಲ್ಲಿ ನಿಂತು, ರಾಹು ಸತ್ತೋಗ್ತಾನೆ. ಇಲ್ಲ ಅಂದ್ರೆ ನಾವು ರಾಹು ಅಂತ ರಾಕ್ಷಸನಿಗೆ ಪೂಜೆ ಮಾಡುದು. ರಾಕ್ಷಸನಿಗೆ ಪೂಜೆ ಮಾಡಿದ್ರೆ ಅದು ಇನ್ನು ರಾಹುಲಾಗಿ ಕಾಡ್ಲಿಕ್ಕೆ ಶುರುವಾಗುತ್ತೆ. ಆದ್ರಿಂದಾಗಿ ಅದನ್ನ ಯೋಚನೆ ಮಾಡಿಯೇ ದೇವತೆಗಳು ಅದನ್ನ ನಿರ್ನಾಮ ಮಾಡಿದ್ದಾರೆ. ಮಾಡಿ ಅದರಲ್ಲಿ ದೇವತೆಗಳೇ ನೆಲೆಸಿದ್ದಾರೆ. ಇನ್ನು ಉಳಿದದ್ದು ಯಾರು ಅಂದ್ರೆ 100 ಜನ ಕೇತುವಿನ ಹೆಸರಿನವರು. ಅವರೆಲ್ಲ ಕೇತು 1, ಕೇತು 2, ಕೇತು. ಅವರು ಗ್ರಹ ಅಧಿಷ್ಠಾನವಾಗಿ ಅನೇಕ ಕಾರ್ಯವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗ್ರಹತ್ವಂಗೆ ಉಪಾಗತಃ.
ರಾಹುಜ್ಯೇಷ್ಠಂ ಕೇತು ಶತಂ, ಇಬ್ರು ಕೂಡ ಗ್ರಹತ್ವ ಉಪಾಗತಃ. ರಾಹು ಕೂಡ ಗ್ರಹತ್ವ ಉಪಾಗತಃ, ಅವನ ಶರೀರ ಮಾತ್ರ. ಕೇತು ಕೂಡ 100 ಜನ, ಅವರು ಕೂಡ ಆ ಗ್ರಹಗಳ, ಅಂದ್ರೆ ಅವರು ಕೇತು ಒಬ್ಬ ಅಲ್ಲ, ಕೇತು 100 ಜನ ಸೇರಿ ಒಂದು ಗುಂಪದು. ಆದ್ರಿಂದಾಗಿ ಮಂತ್ರಗಳೆಲ್ಲ ನೀವು ಗಮನಿಸಿದ್ರೆ ನವಗ್ರಹದಲ್ಲಿ ಕೇತುಭ್ಯೋ ನಮಃ ಅಂತ ಇದೆ. ಕೇತು ಆ ಕೇತುವಿನ ಸಂಕೇತವನ್ನ ಮಾತ್ರ ಇಟ್ಕೊಂಡಿರ್ತಾರೆ. ಆದ್ರಿಂದಾಗಿ ನಮ್ಗೆ ಅಲ್ಲಿ ಗೊತ್ತಾಗುದಿಲ್ಲ. ಆದ್ರೆ ಬೇರೆ ಸ್ತೋತ್ರಗಳಲ್ಲೆಲ್ಲ ಗಮನಿಸಿದಾಗ ಆ ಆ ಬ್ರಹ್ಮ ಸದನಸ್ಥಾ ಅಂತೇನೋ ಬರುತ್ತೆ, ಅಲ್ಲಿ ಬಹುವಚನದಲ್ಲಿ ಕೇತವಃ ಅಂತ ಅವರನ್ನ ಪ್ರಯೋಗ ಮಾಡುವುದಿದೆ. ಅಥಾತ ಶ್ರೂಯತಾಂ ವಂಶೋ ಯದಿತೇರನುಪೂರ್ವಶಃ ಯತ್ರ ನಾರಾಯಣೋ ದೇವಃ ಸ್ವಾಂಶೇನಾವತರದ್ವಿಭು. ಮುಂದೆ ಇನ್ನೊಬ್ಳು ಉಳಿದವಳು ಅದಿತಿ. ಅದಿತಿಯ ಸಂತತಿಯನ್ನ ನಾನು ನಿಮಗೆ ಬಿಡಿಸಿ ಕ್ರಮವಾಗಿ ಹೇಳ್ತೇನೆ. ಅದಿತಿಯ ಗರ್ಭದಲ್ಲೇ ಸ್ವತಃ ಸ್ವಯಂ ನಾರಾಯಣನೇ ಕೊನೆಯವನಾಗಿ ಉರುಕ್ರಮ ಅನ್ನುವ ಹೆಸರಿನಿಂದ ಅಥವಾ ವಾಮನ ಅನ್ನುವ ಹೆಸರಿನಿಂದ ಹುಟ್ಟಿ ಬರುತ್ತಾನೆ. ಉರುಕ್ರಮ ಅಂತ ಅವನ ನಿಜವಾದ ಹೆಸರು. ಪುಟ್ಟ ಹುಡುಗ ಆಗಿದ್ದಾದ್ರಿಂದ ಅವನ ವಾಮನ ಅಂತ ಎಲ್ಲರೂ ಕರೆದ್ರು. ಅಂದ್ರೆ ಅವನು ಹುಟ್ಟುವ ಮುಂಚೆನೆ ಅವನ ಕ್ರಮ ಅಂದ್ರೆ ಹೆಜ್ಜೆ, ಉರು ಕ್ರಮ. ಅವನ ಯಾವುದು ಸಣ್ಣ ಹೆಜ್ಜೆ ಇಡುದಿಲ್ಲ, ದಾಪುಗಾಲೆ ದೊಡ್ಡ ಹೆಜ್ಜೆನೆ ಇಡುದು ಅಂತ ಹುಟ್ಟುವಾಗ್ಲೇ ಹೆಸರಿಟ್ಟು ಬಿಟ್ಟಿದ್ರು. ಇವನಿಟ್ರೆ ಸಣ್ಣ ಹೆಜ್ಜೆ ಇಟ್ಟು ಹೋಗುದಿಲ್ಲ. ಅವ್ನ್ ಬರುವ ತನಕ ಬೇರೆಯವ್ರ ಹವ, ಅವ್ನ್ ಬಂದ್ಮೇಲೆ ಅವಂದೇ ಹವ. ನಿಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ಮುಂದಿನ ಶ್ಲೋಕ 12 ಜನ ಆದಿತ್ಯರು ಯಾರು ಅಂತ. ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾ ಚ ಸವಿತಾ ಭಗ ಧಾತಾ ವಿಧಾತಾ ವರುಣೋ ಮಿತ್ರ ಶಕ್ರ ಉರುಕ್ರಮ. ಈ ಶ್ಲೋಕ ನೆನ್ಪಿಟ್ಕೊಂಡ್ರೆ ನಿಮ್ಗೆ 12 ಜನ ಆದಿತ್ಯರು ಗೊತ್ತಾಗುತ್ತೆ. ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾ ಚ ಸವಿತಾ ಭಗ ಧಾತಾ ವಿಧಾತಾ ವರುಣೋ ಮಿತ್ರ ಶಕ್ರ ಉರುಕ್ರಮ. ಸರಿ, ಅಲ್ಲಿಗೆ ಅದಿತಿಯ ಮಕ್ಕಳು ಆದಿತ್ಯರು ಅಂತಾದ್ರು. ಅದರಲ್ಲಿ ಆದಿತ್ಯ ಅಂತ ಸೂರ್ಯ ಅನ್ನೋನು ಒಬ್ಬನೇ, ವಿವಸ್ವಾನ್ ಅನ್ನೋನು ಮಾತ್ರ. ಉಳಿದವರೆಲ್ಲ ಆದಿತ್ಯರು ಅಂದ್ರೆ ಆದಿತ್ಯ ಮಕ್ಕಳು ಅಂತ ಅಷ್ಟೇ ಅರ್ಥ ಹೊರತು ಉಳಿದವರೆಲ್ಲ ಆದಿತ್ಯರು ಅಂದ್ರೆ ಸೂರ್ಯ ಅಂತ ಅರ್ಥ ಅಲ್ಲ. ಸೂರ್ಯ ಒಬ್ಬನೇ, ಬೆಳಕಿನ ಪುಂಜ ಒಬ್ಬನೇ. ಉಳಿದವರೆಲ್ಲ ಆದಿತ್ಯ ಮಕ್ಕಳು ಅನ್ನುವ ಅರ್ಥದಲ್ಲಿ ಆದಿತ್ಯರಷ್ಟೇ. ನಾವು ಆದಿತ್ಯ ಅಂದ್ರೆ ಸೂರ್ಯ ಅನ್ನುವ ಏನು ಪರ್ಯಾಯ ಪದವನ್ನಿಟ್ಟುಕೊಂಡು ದ್ವಾದಶಾದಿತ್ಯರು ಅಂದ್ರೆ 12 ಸೂರ್ಯರು ಬಂದ್ರು ಅಂತೆಲ್ಲ ಕೆಲವರು ವ್ಯಾಖ್ಯಾನ ಮಾಡುವುದಿದೆ. 12 ಸೂರ್ಯರಲ್ಲ, ಸೂರ್ಯ ಒಬ್ಬನೇ. 12 ಜನ ಆದಿತ್ಯರು, ಆದಿತ್ಯ ಮಕ್ಕಳು ಅಷ್ಟೇ. ವಿವಸ್ವತ ಶ್ರಾದ್ದ ದೇವಂ ಸಂನ್ಯಾಸೂತ ವೈ ಸೂಯತಮ ವೈ ಮನುಂ ಮಿಥುನಂಚ ಮಹಾಭಾಗ ಯಮಂ ದೇವಂ ಯಮೀಂ ತಥಾ. ವಿವಸ್ವತಃ, ವಿವಸ್ವಾನ್ ಸಂಜ್ಞಾ ಅನ್ನೋಳನ್ನ ವಿವಾಹವಾದ. ಅಲ್ಲಿ ಶ್ರಾದ್ದ ದೇವ ಅನ್ನುವ ಮಗನನ್ನ ಪಡೆದ. ಅವನು ಮನು. ಮುಂದೆ ವೈವಸ್ವತ ಮನುವಿನ ಮನ್ವಂತರದ ಅಧಿಪತಿಯಾಗಿ ಬರುವವನು, ಸೂರ್ಯನ ಮಗ. ಅವನ ಹೆಸರು ಶ್ರಾದ್ದ ದೇವ ಅಂತ. ಹೀಗೂ ಹೆಸರಿಡಬಹುದು ಅಂತ ಗೊತ್ತಿರ್ಲಿಲ್ಲ. ಮಿಥುನಂಚ ಮಹಾಭಾಗ, ಹೇ ಮಹಾಭಾಗ. ಮುಂದೆ ಇಬ್ಬರು ಮಕ್ಕಳನ್ನ ಅವಳಿಗಳನ್ನಾಗಿ ಹೆತ್ತ. ಯಮ ಮತ್ತು ಯಮಿ. ಯಮ ಅಂದ್ರೆ ಯಮಧರ್ಮ, ಯಮಿ ಅಂದ್ರೆ ಯಮುನಾ. ಯಮುನಾ ನದಿಯ ಅಭಿಮಾನಿನಿಯನ್ನ ಯಮುನಾ ಅಥವಾ ಯಮಿ ಅಂತ ಕರೀತಾರೆ. ಸೈವ ಭೂತ್ವಾಥ ವಡವಾ ನಾ ಸತ್ಯೌ ಸುಷುವೆ ಭುವಿ ಛಾಯಾಶನೈಶ್ಚರಂ ಲೇಭೆ ಸಾವರ್ಣಿಂಚ ಮನುಂ ತತಃ ಕನ್ಯಾಂಚ ತಪತೀಂ ಯಾವೈ ವೌವ್ರೇ ಸಂವರಣಂ ಪತಿಂ. ಭಾಗವತ ಇಷ್ಟು ಸ್ಪಷ್ಟ ಹೇಳಿದೆ, ಇದು ಗೊತ್ತೇ ಇಲ್ಲದೆ ಏನೇನೋ ಎಡವಟ್ಟುಗಳನ್ನು ಮಾತಾಡ್ತಾರೆ. ಸೈವ ಅದೇ ಸಂಜ್ಞೆಯೇ ಛಾಯೆಯಾಗಿ ಮತ್ತೊಂದು ರೂಪದಿಂದ ಸೂರ್ಯನ ಜೊತೆಗೆ ವಾಸ ಮಾಡಿದ್ಲು. ಔಸಿಕೊಂಡು ತಪಸ್ಸಿಗಾಗಿ ಬೆಟ್ಟದ ತುದಿಗೆ ಹೋದ್ಲು. ಸೈವ ಭೂತ್ವಾಥ ವಡವ, ಅವಳು ಕುದುರೆಯ ರೂಪದಿಂದ
ತಪಸ್ಸು ಮಾಡುವಾಗ ಮತ್ತೆ ಸೂರ್ಯ ಕುದುರೆ ರೂಪದಿಂದಲೇ ಆಕೆಯ ಜೊತೆಗೆ ಸೇರಿದಾಗ ಮೂಗಿನಿಂದ ಇಬ್ರು ಹುಟ್ಟಿದ್ರಂತೆ. ಅಶ್ವಿ ದೇವತೆಗಳು ಅಂತ ಅವರ ಹೆಸರು. ನಾ ಸತ್ಯ ಮತ್ತು ದಸ್ರಾ ಅಂತ ಅವರ ಹೆಸರು. ಜೊತೆಯಾಗೇ ಇರ್ತಾರೆ. ಆದ್ರಿಂದಾಗಿ ಅವರನ್ನು ಹೆಸರಿಡಿದು ಕರೆಯುವುದಕ್ಕಿಂತ ಹೆಚ್ಚು ಅಶ್ವಿ ದೇವತೆಗಳು ಅಂತ ಕರೀತಾರೆ. ಅಶ್ವಿಗಳು ಅಂದ್ರೆ ಅವಳಿಗಳು ಅಂತ ಅರ್ಥ. ಅಶ್ವಿ ದೇವತೆಗಳು ಅಂತಂದ್ರೆ ಒಟ್ಟಿಗೆ ಹುಟ್ಟಿದವರು. ಅಶ್ವ ಅಂದ್ರೆ ಕುದುರೆ, ಅಶ್ವಿ ಅಂದ್ರೆ ಕುದುರೆಯಿಂದಲೇ ಹುಟ್ಟಿ ಬಂದವರು. ಮೂಗಿನಿಂದ ಹುಟ್ಟಿದ್ದಾದ್ರಿಂದಾಗಿ ನಮ್ಮ ಮೂಗಿಗೂ ಅವರೇ ದೇವತೆಗಳು. ನಮ್ಮ ಮೂಗಲ್ಲೂ ಕೂಡ ಅಶ್ವಿ ದೇವತೆಗಳದ್ದೇ ಕಾರುಬಾರು. ಒಟ್ಟಿಗೆ, ಬೇರೆ ಬೇರೆ ಅಲ್ಲ. ಛಾಯಾ ಶನೈಶ್ಚರಂ ಲೇಭೆ. ಛಾಯಾ ಶನೈಶ್ಚರಂ ಲೇಭೆ. ಅದೇ ಸಂಜ್ಞಾ ಛಾಯೆಯಾಗಿ ಹೋಗ್ತಾಳೆ. ಈ ಕಥೆಯನ್ನ ಯಥಾವತ್ತಾಗಿ ಛಾಯಾ ಬೇರೆ ಸಂಜ್ಞಾ ಬೇರೆ ಅಂತ ಏನೇನೋ ಕಥೆಯನ್ನ ತಗೊಂಡು ತಲೆಯೆಲ್ಲ ಕೆಡಿಸ್ಕೊಳ್ತಾರೆ. ವಸ್ತುತಃ ಅವಳೇ ಇನ್ನೊಂದು ರೂಪದಿಂದ ಅಲ್ಲಿ ಇದ್ದಾಳೆ. ಆದ್ರೆ ಲೋಕಕ್ಕೆ ಅವರು ಕಾಣುವ ಒಂದು ರೂಪದಿಂದ ದೂರಕ್ಕೆ ಸಾಕ್ತಾಳೆ. ಅಲ್ಲಿ ಶನೈಶ್ಚರನನ್ನ ಪಡೀತಾಳೆ. ಶನೈಶ್ಚರ ಅಂತ ಗ್ರಹಗಳಲ್ಲಿ ಒಬ್ಬ. ಮಂದ ಅಂತ ಕರೀತಾರೆ, ಸ್ಥಿರ ಅಂತ ಕರೀತಾರೆ. ಆ ಶನೈಶ್ವರ ಅಲ್ಲ, ಅದು ಶನೈಶ್ಚರ. ಶನೈಹಿ ಚರತಿ, ನಿಧಾನಕ್ಕೆ ಚಲಿಸುತ್ತಾನೆ. ಚಲಿಸುವುದೇ ಗೊತ್ತಾಗುದಿಲ್ಲ, ಅದರಿಂದಾಗಿ ಮಂದ ಅಂತ ಕರೆದ್ರು. ಅದು ಏನು ಗೊತ್ತಾಗದೇ ಇರುತ್ತೆ ಕೆಲವೊಮ್ಮೆ, ಅದರಿಂದಾಗಿ ಸ್ಥಿರ ಅಂತ ಕರೆದು ಬಿಟ್ರು. ನೋಡ್ಲಿಕ್ಕೆ ಸ್ಥಿರ ಅನ್ನೋ ತರ ಕಾಣುತ್ತೆ, 1 ವರ್ಷ ಬಿಟ್ಮೇಲೆ ಗೊತ್ತಾಗುತ್ತೆ ಒಂಚೂರು ದೂರ ಹೋಗಿದೆ ಅಂತ. ಆದ್ರಿಂದಾಗಿ ಅದು ತಿರುಗಾಡ್ಲಿಕ್ಕೆ ಸುಮಾರು 7.5 ವರ್ಷ ಒಬ್ಬನ ಬದುಕಿಗೆ ಸಂಬಂಧಪಡಂತೆ ಪಡುವಂತೆ ಓಡಾಡುತ್ತೆ. ಒಂದು ಗುಡಿಯಿಂದ ಇನ್ನೊಂದು ಗುಡಿಗೆ ಹೋಗ್ಲಿಕ್ಕೆ 2.5 ವರ್ಷ ಬೇಕು. ಆದ್ರೆ ಒಂದೇ ಆ ಗುಡಿಯಲ್ಲಿ ಇದ್ರೆ ಅದಕ್ಕೆ ಸಾಕಾಗುದಿಲ್ಲ. ಆದ್ರೆ ಹಿಂದಿದ್ರು ತಲೆ ಹರಟೆ ಮಾಡುತ್ತೆ, ಮುಂದಿದ್ರು ಕೂಡ ತಿಂದು ಬಿಡುತ್ತೆ. ಹತ್ರ ಸೇರಿಸ್ಕೊಂಡ್ರೆ ಸರಿ. ಅಂತಹ ಶನೈಶ್ಚರಂ ಛಾಯಾಲೇಧೆ ಜೊತೆಗೆ ತಾವರ್ಣಿಂ. ತಾವರ್ಣಿ ಅಂತ ಒಬ್ಬ ಮನು. ಅವನು ಈಗ ನಾವು ವೈವಸ್ವತ ಮನ್ವಂತರದಲ್ಲಿ ಇದ್ದೇವಲ್ವಾ, ಇದು 7ನೇ ಮನ್ವಂತರ. 8ನೇ ಮನ್ವಂತರದ ಅಧಿಪತಿ ಸಾವರ್ಣಿ. ಆ ಸಾವರ್ಣಿ ಈ ಸೂರ್ಯನ ಛಾಯೆಯಲ್ಲಿ ಹುಟ್ಟಿದ ಮಗ. ಇನ್ನೊಬ್ಬ ಮಗಳು ಇದ್ದಾಳೆ, ಕನ್ಯಾಂ ಚತಪತಿಂ ಯಾವೈ ಗೌರೇ ಸಂವರಣಂ ಪತಿಂ. ಸೂರ್ಯನ ಇನ್ನೊಬ್ಬಳು ಮಗಳು ತಪತಿ. ಅವಳು ನದಿಯ ಅಭಿಮಾನಿ ದೇವತೆಯೂ ಹೌದು. ಮುಂದೆ ಅವಳೇ ಈ ಕುರುವಿನ ಮನೆತನದ ಸಂವರಣ ಅನ್ನುವನನ್ನ ವಿವಾಹವಾಗ್ತಾಳೆ. ಕುರುವಿನ ತಂದೆ ಸಂವರಣ ಈ ತಪತಿಯನ್ನ ವಿವಾಹವಾಗ್ತಾನೆ. ಈ ಸಂವರಣ ಮತ್ತು ತಪತಿಯ ಮಗನೇ ಕುರು. ಅದರಿಂದ ಕೌರವರು ಹುಟ್ಟಿದ್ದು. ಮುಂದೆ ಕುರುಕ್ಷೇತ್ರ ಹುಟ್ಟಿದ್ದು ಕೂಡ ಈ ಕುರುವಿನಿಂದಲೇನೆ. ಅದಕ್ಕೆ ಸೂರ್ಯನಿಗೂ ನೇರ ಸಂಬಂಧ ಇರುವ ಒಂದು ವಿಶಿಷ್ಟ ಪರಂಪರೆ ನಮಗೆ ಮಹಾಭಾರತದಲ್ಲಿ ಸಿಗುವಂತದ್ದು. ಇದು ಬಿಟ್ರೆ ಇನ್ನೂ ಒಬ್ಳಿದ್ದಾಳೆ ಕಾಳಿಂದಿ ಅಂತ. ಅದು ಈ ಪ್ರಸಂಗದಲ್ಲಿ ಇಲ್ಲಿ ಹೇಳಲಿಲ್ಲ. ಒಟ್ಟು ಸೂರ್ಯನಿಗೆ ಆ ಕಡೆಯಿಂದ ಅಂದ್ರೆ ಮೊದಲು ಶ್ರಾದ್ದ ದೇವ, ಯಮ, ಯಮಿ, ನಾಸತ್ಯ, ದಸ್ರಾ, ಶನೈಶ್ಚರ, ಸಾವರ್ಣಿ, ತಪತಿ ಬಿಟ್ರೆ ಇನ್ನೊಬ್ಳು ಕಾಳಿಂದಿ. ಇಷ್ಟು ಜನ ಮಕ್ಕಳು ಇರುವುದನ್ನ ಇಲ್ಲಿ 9 ಜನರನ್ನ ಪಡೆದದ್ದು ಗೊತ್ತಾಗುತ್ತೆ. ಅರ್ಯಂನೋ ಮಾತೃಕಾ ಪತ್ನಿ ತಯೋಶ್ಚರ್ಷಣಯ ಸ್ಮೃತಾ ಯತ್ರ ವೈ ಮಾನುಷೀ ಜಾತಿ ಬ್ರಹ್ಮಣ ಚೋಪಕಲ್ಪಿತ. ಅರ್ಯಂನೋ ಮಾತೃಕಾ ಪತ್ನಿ. ಅರ್ಯಮ ಅಂತ ಒಬ್ಬ ಇದ್ದ. ಆ ಅರ್ಯಮನ ಹೆಂಡತಿ ಮಾತೃಕಾ. ಅವಳ ಗರ್ಭದಲ್ಲಿ ಚರ್ಷಣಿಗಳು ಅಂತ, ಚರ್ಷಣಯ ಅಂತಾನೆ ಅವರ ಹೆಸರು. ಅವರು ಹುಟ್ಟುತ್ತಾರೆ. ಇಲ್ಲಿ ಮಾನುಷ ಭಾವ ಅವರಿಗೆ. ಯತ್ರ ವೈ ಮಾನುಷೀ ಜಾತಿ ಬ್ರಹ್ಮಣ ಚೋಪಕಲ್ಪಿತ. ಈ ಚರ್ಷಣಿಗಳಿಂದಲೇನೆ ಮುಂದೆ ಮನುಷ್ಯ ಜಾತಿಗೆ ಸಂಬಂಧಪಟ್ಟ ಪರಂಪರೆ ಬೆಳೆಯುತ್ತೆ. ಮನುವಿಗೆ ಸಂಬಂಧಪಟ್ಟಂತೆ ಹುಟ್ಟಿ ಬೆಳೀತಾರೆ. ಅದರಿಂದಾಗಿ ಪೂಷಾ ಅನಪತ್ಯ. ಪೂಷಾ ಮಕ್ಕಳನ್ನು ಪಡೆದಿಲ್ಲ, ಅವನೊಬ್ಬನೇ. ಪಿಷ್ಟಾದೋ ಭಗ್ನದಂತೋ ಭವತ್ಪುರ. ಇವನೇ
ಆ ಇವನಿಗೆ ಹಲ್ಲಿಲ್ಲ, ದಂತ ಭಗ್ನ ಇವನದ್ದು. ಯಾಕೆಂದ್ರೆ ರುದ್ರದೇವರ ಯಜ್ಞದಲ್ಲಿ ತಮಾಷೆ ಮಾಡಿ ನಕ್ಕು ಹಲ್ಕಿಸ್ತಿದ್ದಂತೆ. ಅದಕ್ಕೆ ಹಾಗಾಗಿ ಕಿಸಿದ ಹಲ್ಲು ಉಳಿಯುವುದಿಲ್ಲ ಅಂತ ವೀರಭದ್ರ ದೇವರ ನಿರ್ಣಯ. ಹಾಗಾಗಿ ಹಲ್ಲೇ ಇಲ್ಲ ಅವನಿಗೆ. ಆದ್ರಿಂದ ಅವನಿಗೆ ಯಜ್ಞದಲ್ಲಿ ಗಟ್ಟಿ ಪದಾರ್ಥ ಏನು ಕೊಡಲ್ಲಂತೆ. ಅಕ್ಕಿ ಹಿಟ್ಟು ನೆನೆ ಹಾಕಿ ಕೊಡುದು, ಪಿಷ್ಟ ಆದ ಚೆನ್ನಾಗಿ ರುಬ್ಬಿ ಚೆನ್ನಾಗಿ ರುಬ್ಬಿ ಆ ನಿಮ್ಗೆ ಉಪಕರ್ಮ ಮಾಡ್ಕೊಳ್ಳೋರಿಗೆ ಗೊತ್ತಿರುತ್ತೆ. ಅಕ್ಕಿ ಹಿಟ್ಟನ್ನು ಮೊಸರಲ್ಲಿ ಹಾಕಿ ಗುಳುಂ ಅಂತ ಬಾಯಲ್ಲಿ ನುಂಗುದು. ಉಪಕರ್ಮ ಮಾಡಿದವ್ರಿಗೆ ಗೊತ್ತು ತಾನೆ, ಇಲ್ವಾ ನಿಮಗೆ? ಆ, ಉಪಕರ್ಮ ಮಾಡುವಾಗ ಒಂದು ಅಕ್ಕಿ ಹಿಟ್ಟನ್ನ ಮೊಸರಲ್ಲಿ ಹಾಕಿ ಮಧ್ಯದಲ್ಲಿ ಯಜ್ಞ ಆಗುವಾಗ್ಲೇ ಯಜ್ಞದ ಆಹುತಿ ಕೊಟ್ಟ ಮೇಲೆ ಕೈಗೆ ಹಾಕಿ ಅದನ್ನ ಗ್ರಾಣ ಭಕ್ಷಣೆ ತರ ತೆಗೆದು ಗುಳುಂ ಅಂತ ನುಂಗ್ಲಿಕ್ಕಿದೆ. ಅಲ್ಲಿ ತಿನ್ನುವುದೇ ಇರುತ್ತೆ. ಹ. ನೆಕ್ಸ್ಟ್ ಸರ್ತಿ ಕೇಳಿ ಹುಡುಕಿ ತಿನ್ನಿ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಾವು ಪೂಷನಿಗೆ ಹೇಳ್ತೇವೆ ಅಂತ ಕಂಪ್ಲೇಂಟ್ ಮಾಡುತ್ತೇವೆ ಅಂತ ಹೇಳಿ. ಯೋಸೌ ದಕ್ಷಾಯ ಕುಪಿತಂ ಜಹಾಸ ವಿವೃತ ದ್ವಿಜ ಯಹ ದಕ್ಷಾಯ ಕುಪಿತಂ. ಯಾರು ದಕ್ಷನ ಯಜ್ಞದ ಅಂದ್ರೆ ದಕ್ಷನ ಮೇಲೆ ಕೋಪಗೊಂಡ ಶಿವ ಆ ಹಿಂದೆ ಅವಮಾನ ಆಗುವಾಗ ಹಲ್ಲು ಕೆರೆದಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅವನ ಹಲ್ಲನ್ನು ಉದುರಿಸಿದ್ದ. ಆದ್ರಿಂದಾಗಿ ಇವನು ಹಿಟ್ಟಿನ ಆಹುತಿಯನ್ನೇ ಯಜ್ಞದಲ್ಲೂ ಸ್ವೀಕರಿಸುವವನಾಗಿದ್ದಾನೆ. ತ್ವಷ್ಟುರ್ದೈತ್ಯಾನುಜಾ ಭಾರ್ಯ ರಚನಾ ನಾಮ ಕನ್ಯಕಾ ಸನ್ನಿವೇಶಸ್ತಯೋರ್ಯಜ್ಞೆ ವಿಶ್ವರೂಪಶ್ಚ ವೀರ್ಯವಾನ್ ತಂಬವ್ರಿರೇ ಸುರಗಣಾಃ ಸ್ವಸ್ತ್ರೀಯಂ ದ್ವಿಷತಾಮಪಿ ವಿಮತೇನ ಪರಿತ್ಯಕ್ತ ಗುರುಣಾಂಗಿರಸೇ ಯತ್. ಅಂಗಿರಸೇನ ಯತ್. ತ್ವಷ್ಟ ಅಂತ ಒಬ್ಬ, ಅವನು ದೈತ್ಯನ ಸೋದರಿಯಾದಂತಹ ರಚನಾ ಅನ್ನುವ ಕನ್ಯೆಯನ್ನೇ ಮದುವೆ ಆಗ್ತಾನೆ. ಈ ದಂಪತಿಗಳಲ್ಲಿ ರಚನಾ ಮತ್ತು ತ್ವಷ್ಟ ಇವರಿಬ್ಬರಲ್ಲಿ ಸನ್ನಿವೇಶ ಮತ್ತು ವಿಶ್ವರೂಪ ಅಂತ ಇಬ್ರು ಹುಡ್ತಾರೆ. ಇವರ ಕಥೆ ಸ್ವಲ್ಪ ಹಿಂದೆ ಬಂದಿದೆ. ವಿಶ್ವರೂಪಾಚಾರ್ಯರ ಕಥೆ ಬಂದು ಹೋಗಿದೆ ಹಾಗಾದ್ರೆ ಈಗ. ಹಾ ಆ ಸರಿ, ಮತ್ತೆ ಮುಂದೆ ಇನ್ನೊಂದ್ಸಲ ಅದರ ಪ್ರಸಂಗ ಬಂದ್ರೆ ಹೇಳ್ತೇನೆ. ಆ ಇಬ್ರು ಅತ್ಯಂತ ವೀರ್ಯವಂತರು, ಸಮರ್ಥರು, ಸನ್ನಿವೇಶ ಮತ್ತು ವಿಶ್ವರೂಪ. ತಂಬಂವ್ರಿರೇ ಸುರಗಣಾಃ. ದೇವತೆಗಳು ಈ ರಾಕ್ಷಸಿಯ ಮಗನಾಗಿದ್ರು ಕೂಡ, ರಚನಾ ಅನ್ನುವ ಕನ್ಯೆಯಲ್ಲಿ ಹುಟ್ಟಿದ ರಾಕ್ಷಸಿಯ ಮಗನಾಗಿದ್ರು ಕೂಡ ತಮ್ಗೆ ಪುರೋಹಿತನನ್ನಾಗಿ ಅವನನ್ನು ಸ್ವೀಕರಿಸಿದ್ರು. ದ್ವಿಷತಾಮಪಿ ಸ್ವಶ್ರೀಯಂ. ದ್ವಿಷತಾಂ ಶತ್ರುಗಳಾದ ದೈತ್ಯರ ತಂಗಿಯ ಮಗನಾಗಿದ್ರೂ ಕೂಡ ವಿಮತೇನ ಪರಿತ್ಯಕ್ತ. ದೇವತೆಗಳು ಬೃಹಸ್ಪತ್ಯಾಚಾರ್ಯರನ್ನ ಅವಮಾನ ಮಾಡುತ್ತಾರೆ. ಅವಮಾನ ಮಾಡುದು ಅಂದ್ರೆ ಉದ್ದೇಶಪೂರ್ವಕ ಅಲ್ಲ, ಆದ್ರೆ ಅವಮಾನ ಆಗುತ್ತಲ್ಲಿ. ಆಗ ಬೃಹಸ್ಪತ್ಯಾಚಾರ್ಯರು ಗುರುಣ ಅಂಗಿರಸೇನ ಯತ್ ವಿಮತೇನ ಪರಿತ್ಯಕ್ತ. ಯಾವ ಕಾರಣದಿಂದ ದೇವತೆಗಳು ಬೃಹಸ್ಪತ್ಯಾಚಾರ್ಯರನ್ನ ಕಾಲಕ್ಕೆ ಸರಿಯಾಗಿ ಬಂದವರನ್ನ ಗಮನಿಸದೆ ತಮ್ಮ ಕೆಲಸದಲ್ಲಿ ಮುಳುಗಿ ಹೋದ್ರು, ಆವಾಗ ಅವರು ಸಿಟ್ಟಿನಿಂದ ಪರಿತ್ಯಕ್ತ, ಇಡೀ ಸಭೆಯನ್ನೇ ತ್ಯಾಗ ಮಾಡಿ ಹೊರಟು ಹೋದವ್ರು ಸಿಗ್ಲೇ ಇಲ್ಲ. ದೈತ್ಯರಿಗೆ ಬಹಳ ಸೂಕ್ಷ್ಮ ಇಂಟರ್ಪೋಲ್. ಈ ವಿಷಯದಲ್ಲಿ ಕೂಡಲೇ ಗೊತ್ತಾಯ್ತು ಅವರಿಗೆ, ಗುರುಗಳು ಸ್ಟೇಜ್ ಖಾಲಿ ಮಾಡಿದ್ದಾರೆ ಅಂತ. ಕೂಡಲೇ ಅಟ್ಯಾಕ್ ಶುರುವಾಯ್ತು. ಅಟ್ಯಾಕ್ ಆದ ತಕ್ಷಣ ಕುಲಪುರೋಹಿತರು ಇಲ್ಲ ಅಂದ್ರೆ ಮನೆ ದಿವಾಳಿ, ಇಡೀ ಸ್ವರ್ಗ ನರಕದ ತರ ಆಗೋಗುತ್ತೆ. ಆಮೇಲೆ ಮತ್ತೆ ಈ ವಿಶ್ವರೂಪಾಚಾರ್ಯರನ್ನ ನಮಗೆ ನೀವು ಕುಲಪುರೋಹಿತರಾಗಿ ಬರಬೇಕು ಅಂತ ಕೇಳಿಕೊಳ್ಳುವಂತಹ ಪ್ರಸಂಗ ಬರುತ್ತೆ. ಅಲ್ಲಿಗೆ 6ನೆಯ ಸ್ಕಂಧದ 6ನೆಯ ಅಧ್ಯಾಯದ ಮುಗಿತಾಯವಾಗುತ್ತೆ. ಶ್ರೀ ಹರಿಪ್ರಿಯತಾಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ
करोमि यद्यत् सकलं परस्मै नारायणायेति समर्पयामि। तस्मिनो दानपराय तस्मिनो मनस्विनो मन्त्रविदः सुमङ्गलाः क्षेमं नन्दन्ति विनायकर्तनम् तस्मै सुभद्रश्वासी नमो नमः। ब्रह्मार्पणं ब्रह्महविः ब्रह्मार्पणं ब्रह्मणाहुतं ब्रह्मैव देवगन्तव्यम् ब्रह्मकर्मसमाधिना सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। धर्मस्य विजयो भूयात् अधर्मस्य पराभवः सद्भावना प्राणभृताम् भूयाद् विश्वस्य मङ्गलम्। श्रीहरिप्रियताम् श्रीकृष्णार्पणमस्तु।